ದೇಶಾದ್ಯಂತ ಕೆಲವು ಭಾಗಗಳಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಅದೇ ರೀತಿಯಾಗಿ ಅಸ್ಸಾಂನ ದಿಮಾ ಹಸಾವೋ ಅನ್ನೋ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಬಹಳ ಜೋರಾಗಿದೆ. ಕೊಚ್ಚಿ ಹೋಗಿದೆ ರಸ್ತೆಗಳು, ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಜನ ಪರದಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಹಫ್ಲಾಂಗ್ ಸಿಲ್ಚಾರ್ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣವಾಗಿ ನಾಶ ಆಗಿದೆ. ಗಾಳಿ ಮತ್ತು ಮಳೆಗೆ ಒಬ್ಬರು ಸಾವನ್ನಪ್ಪಿದ್ದಾರೆ. 17 ಮಂದಿ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ, ಏನು, ಎತ್ತ, ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರಾ, ಇದ್ಯಾವುದು ಕೂಡ ಇನ್ನೂ ಪತ್ತೆಯಾಗಿಲ್ಲ, ನಾಪತ್ತೆಯಾಗಿದ್ದಾರೆ. ದಿಮಾ ಹಸಾವೋ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದಾಗಿ ನದಿ ನೀರು ಹೆಚ್ಚುತ್ತಾ ಇರೋ ಕಾರಣ ರಸ್ತೆಯ ಹೆಚ್ಚಿನ ಭಾಗ ಕೊಚ್ಚಿ ಹೋಗಿದೆ. ಹಫ್ಲಾಂಗ್ ಸಿಲ್ಚಾರ್ ಸಂಪರ್ಕ ರಸ್ತೆ ಕಡಿತಗೊಂಡಿದೆ. ಇದೀಗ ದೃಶ್ಯ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗಿದು ಹೆಂಗೆ ಅಂದರೆ ರಸ್ತೆನೇ ಕೊಚ್ಕೊಂಡು ಹೋಗಿ ನೀರು ಹರಿತಾ ಇದೆ. ಬಹಳ ರಭಸವಾಗಿ ಹರಿತಾ ಇದೆ. ಅಪ್ಪಿತಪ್ಪಿ ಯಾರಾದರೂ ಸಿಕ್ಕೋಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಿ ಕೊಚ್ಕೊಂಡು ಹೋಗೋದೆ. ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತಗೊಂಡಿದೆ. ಈ ಕಡೆಯಿಂದ ವೆಹಿಕಲ್ಸ್ ಆ ಕಡೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆಗೆ ಬರೋದಕ್ಕಾಗೋದಿಲ್ಲ. ದಿಮಾ ಹಸಾವೋ ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಸುಮಂತ್ ಕುಮಾರ್ ದಾಸ್ ಈಗಾಗಲೇ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಜಿಲ್ಲಾಡಳಿತ ಜೂನ್ 1ನೇ ತಾರೀಕಿನವರೆಗೂ ಹಫ್ಲಾಂಗ್ ಸಿಲ್ಚಾರ್ ಸಂಪರ್ಕ ರಸ್ತೆಯನ್ನು ಕ್ಲೋಸ್ ಮಾಡಿದೆ. ರಾಜ್ಯದಲ್ಲಿ ಭಾರೀ ಗಾಳಿ ಮತ್ತು ಮಳೆಯಿಂದಾಗಿ ಒಬ್ಬರು ಸಾವನ್ನಪ್ಪಿದ್ದಾರೆ, 17 ಮಂದಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಮಳೆಯಾಗ್ತಾ ಇದೆ. ಈ ಒಂದು ಮಳೆಯ ಹಿನ್ನೆಲೆಯಲ್ಲಿ ಇದರ ಒಂದು ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. 17 ಮಂದಿ ನಾಪತ್ತೆಯಾಗಿದ್ದಾರೆ, ಒಬ್ಬರು ಸಾವಿಗೀಡಾಗಿದ್ದಾರೆ. ಇನ್ನೂ ಕೂಡ ಒಂದಷ್ಟು ತೀವ್ರತೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ವ್ಯಾಪಕವಾದಂತಹ ಮಳೆ ಆಗ್ತಾ ಇದೆ ದೇಶದ ಹಲವು ಕಡೆಗಳಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದರ ಒಂದು ಪರಿಣಾಮ ವ್ಯಾಪಕವಾಗಿಯೇ ಬೀಳ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಅಬ್ಬರಿಸಿ ಮುಗ್ಗರಿತಾ ಇದ್ದಾರೆ ವರುಣದೇವ. ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ಅಸ್ಸಾಂನಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿನ ರಸ್ತೆಗಳು ಇದೀಗ ಮಳೆಯ ಆರ್ಭಟಕ್ಕೆ ಅಥವಾ ನೀರಿನ ರಭಸಕ್ಕೆ ಕೊಚ್ಕೊಂಡು ಹೋಗಿದೆ. ಏನು ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನೋ ಸಿಚುವೇಶನ್ ನಿರ್ಮಾಣ ಆಗಿದೆ. ಮಿಜೋರಾಂನಲ್ಲಿ ರಮಾಲ್ ಚಂಡಮಾರುತದ ಅಬ್ಬರ ಕೂಡ ಬಹಳ ಜೋರಾಗಿಯೇ ಇದೆ. ಈಗಾಗಲೇ ಅಸ್ಸಾಂನಲ್ಲಿ ನೋಡಿದ್ವಿ ಮಳೆಯ ತೀವ್ರತೆ ಎಷ್ಟು ಮಟ್ಟಿಗಿದೆ ಅಂತ. ಮಿಜೋರಾಂನಲ್ಲೂ ಕೂಡ ರೆಮಾಲ್ ಚಂಡಮಾರುತದ ಅವಾಂತರ ಜೋರಾಗಿದೆ. ಕಲ್ಲುಕ್ವಾರಿ ಕುಸಿದು 10 ಜನ ಸಾವಿಗೀಡಾಗಿದ್ದಾರೆ, ಹಲವರು ಮಿಸ್ ಆಗಿದ್ದಾರೆ. ಮಿಜೋರಾಂನ ಐಜ್ವಾಲ್ನಲ್ಲಿ ಕಲ್ಲುಕ್ವಾರಿ ಕುಸಿದು ದುರಂತ ಸಂಭವಿಸಿದೆ. ರಣಚಂಡಿ ರೆಮಾಲ್ ಚಂಡಮಾರುತದಿಂದ ಕಲ್ಲುಕಾರಿ ಕುಸಿತ ಆಗಿದೆ. ಅಸ್ಸಾಂನಲ್ಲಿ ರೆಮಾಲ್ ಚಂಡಮಾರುತ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ. ಅಂದರೆ ಈಗಾಗಲೇ ಈ ಒಂದು ಮಳೆಯ ತೀವ್ರತೆ, ಚಂಡಮಾರುತದ ಒಂದು ತೀವ್ರತೆಯಿಂದ ಕಲ್ಲುಕ್ವಾರಿ ಅಲ್ಲಿದ್ದಂತಹ ಒಂದು ಕಲ್ಲುಕ್ವಾರಿ ಕುಸಿತಗೊಂಡು ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 10 ಜನ ಸಾವಿಗೀಡಾಗಿದ್ದಾರೆ, ಹಲವರು ಮಿಸ್ ಕೂಡ ಆಗಿದ್ದಾರೆ. ಮಿಜೋರಾಂನ ಐಜ್ವಾಲ್ನಲ್ಲಿ ಕಲ್ಲುಕಾರಿ ಕುಸಿದು ಈ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮಿಜೋರಾಂನಲ್ಲಿ ರೆಮಾಲ್ ಚಂಡಮಾರುತದ ಅಬ್ಬರ ಬಹಳ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಕಲ್ಲುಕಾರಿ ಕುಸಿತದಿಂದ ಸಾವಿಗೀಡಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಕಲ್ಲುಕಾರಿ ಕುಸಿದು ಈಗಾಗಲೇ 10 ಜನ ಸಾವಿಗೀಡಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ರೆಮಾಲ್ ಚಂಡಮಾರುತದ ಆರ್ಭಟ ಈಗಾಗಲೇ ಇನ್ನು ಮುಂದಿನ 24 ಗಂಟೆಗಳವರೆಗೂ ಕೂಡ ಇರಲಿದೆ ಅಂತ ಹೇಳಲಾಗ್ತಾ ಇದೆ. ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ಕೊಟ್ಟಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂತಹ ರೆಮಲ್ ಚಂಡಮಾರುತ ದೇಶದ ಅನೇಕ ಕಡೆಗಳಲ್ಲಿ ಇದರ ಪರಿಣಾಮ ಬೀರ್ತಾ ಇದೆ. ಅದರಲ್ಲಿ ಮಿಜೋರಾಂ ಕೂಡ ಒಂದು, ಅಸ್ಸಾಂ ಕೂಡ ಒಂದು. ದೇಶದ ಅನೇಕ ರಾಜ್ಯಗಳಲ್ಲಿ ಧಾರಾಕಾರ ಈಗಾಗಲೇ ಮಳೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಆಗಿರಬಹುದು, ಅಸ್ಸಾಂ ಆಗಿರಬಹುದು, ಮಿಜೋರಾಂ ಆಗಿರಬಹುದು, ಇನ್ನು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಮಳೆ ಆಗುತ್ತೆ. ಇದರ ಚಂಡಮಾರುತದ ಎಫೆಕ್ಟ್ ಇದ್ದೇ ಇರುತ್ತೆ ಅನ್ನೋ ಎಚ್ಚರಿಕೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಇದರ ಪರಿಣಾಮವಾಗಿ ಮಿಜೋರಾಂನಲ್ಲಿ ಒಂದು ಕಲ್ಲುಕ್ವಾರಿ ಕುಸಿತಗೊಂಡು 10 ಜನ ಸಾವಿಗೀಡಾಗಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್
51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.